ನಮಸ್ತೆ ಸ್ನೇಹಿತರೆ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಇವತ್ತು ಅಪ್ಲೋಡ್ ಮಾಡಿರೋ ವಿಡಿಯೋನ ನೀವೆಲ್ಲ ನೋಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. भद्दी भद्दी गालियां बोली, किसी भी सभ्य समाज को शोभा न दे। मुझे तो गालियां दी गई, मेरी स्वर्गीय माता को भी गालियां दी गई। ನಾನು ಅನ್ಕೊಂಡೆ ಇವತ್ತು ಏನಾದ್ರೂ ಹೊಸ ಟಾಪಿಕ್ ಅನ್ನು ಇಟ್ಕೊಂಡು ಮೋದಿ ಅವರು ಮಾತಾಡ್ತಾರಂತ. ಆದ್ರೆ ಇವತ್ತು ಅವರು ತೆಗೆದುಕೊಂಡು ಆಯ್ಕೆ ಮಾಡಿಕೊಂಡಿರುವಂತ ಟಾಪಿಕ್ ಏನಂತ ಹೇಳಿದ್ರೆ, ಮೊನ್ನೆ ಜಂತರ್ ಮಂತರ್ ನಲ್ಲಿ ಅವರ ವಿರುದ್ಧವಾಗಿ ಅಥವಾ ಅವರ ತಾಯಿಯ ವಿರುದ್ಧವಾಗಿ ಒಟ್ಟಾರೆಯಾಗಿ ಅಲ್ಲಿ ಯೂಸ್ ಮಾಡಿದಂತ ನಿಂದನಾತ್ಮಕ ಪದಗಳ ಬಗ್ಗೆ. नीचे से निकल जाओ ठीक है, और जो घुसा हुआ है मेलोडी के अंदर निकल जाओ, उसके बाहर से बहन ಯೂತ್ಸ್ ಗೆ ಅವರು ಒಂಚೂರು ಬುದ್ಧಿಮಾತನ್ನು ಹೇಳ್ತಾರೆ. ಅದೇ ರೀತಿಯಾಗಿ ಕ್ಷಮೆಯನ್ನ ಕೂಡ ಕೊಟ್ಟಿದ್ದೀನಿ ಸರಿಯಾಗಿ ಅಂತ ಹೇಳ್ತಾರೆ. ಇದು ಒಂದು ಟಾಪಿಕ್. ಆದ್ರೆ ನನ್ಗೆ ಈ ವಿಡಿಯೋದ ಮುಖಾಂತರ ನನ್ಗೆ ಅನಿಸಿದ್ದು, ಈ ವಿಡಿಯೋದ ಮುಖಾಂತರ ಎಲ್ರಿಗೂ ಕೂಡ ಪ್ರೈಮ್ ಮಿನಿಸ್ಟರ್ ಒಂದು ಎಚ್ಚರಿಕೆ ಗಂಟೆಯನ್ನ ಕೊಟ್ಟಿದ್ದಾರೆ. ಅದ ಆ ಎಚ್ಚರಿಕೆ ಏನ್ ಗೊತ್ತೇನು? ನೀವೆಲ್ಲ ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡ್ತಾ ಇದೀವಿ. ನಮ್ಗೆ ಅನಿಸುತ್ತೆ ನನಗೆ ಇಷ್ಟು ಫಾಲೋವರ್ಸ್ ಇದಾರೆ, ನನ್ನ ಸುತ್ತಮುತ್ತ ಜನ ಇದಾರೆ, ನಾನು ಏನು ಮಾತಾಡಿದ್ರು ಯಾರು ನನ್ನನ್ನ ಏನು ಮಾಡಕ್ಕಾಗಲ್ಲ ಅಂತ. ಆದ್ರೆ ನೆನಪಿಟ್ಕೊಳ್ಳಿ, ಅಷ್ಟು ಬಿಸಿ ಇರುವಂತ ಒಬ್ಬ ಪ್ರೈಮ್ ಮಿನಿಸ್ಟರ್ ಅವರಿಗೆ ಒಂದು ಮಿನಿಟ್ಗೆ 1000 ವಿಚಾರಗಳು ಡಿಸ್ಕಷನ್ ಬರುತ್ತೆ. ಆದ್ರೆ ಅದರ ನಡುವೆ ಯಾವುದೋ ಒಂದು ಪ್ರತಿಭಟನೆಯಲ್ಲಿ ಯಾರೋ ಒಬ್ರು ಅಂದ್ರೆ ವಿದ್ಯಾರ್ಥಿಗಳು ಅಥವಾ ಅಲ್ಲಿರುವಂತ ಪ್ರತಿಭಟನಾಕಾರರು ಯೂಸ್ ಮಾಡಿದಂತ ನಿಂದನಾತ್ಮಕ ಪದಗಳ ಬಗ್ಗೆ ಬಂದು ಮಾತನಾಡ್ತಾರೆ ಅಂದ್ರೆ, ಅವರ ವಿಡಿಯೋನ ನಾವು ಮಾತ್ರ ಅಲ್ಲ ವರ್ಲ್ಡ್ ವೈಡ್ ಅಲ್ಲಿ ನೋಡ್ತಾರೆ. ಸೊ ಅದರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇಟ್ ಇಸ್ ನಾಟ್ ಅ ಕಾಮನ್ ಥಿಂಗ್. ಇದ್ರ ಬಗ್ಗೆ ನಾವೇನ್ ಅರ್ಥ ಮಾಡ್ಕೊಳ್ಬೇಕಂದ್ರೆ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಮಾತಾಡಿದ್ರು, ಏನೇ ಕಂಟೆಂಟ್ ಅಪ್ಲೋಡ್ ಮಾಡಿದ್ರು, ಸಮ್ ಒನ್ ಈಸ್ ಅಬ್ಸರ್ವಿಂಗ್. ನಮ್ಮನ್ನ ಯಾವುದೋ ಒಂದು ಕಾಣದ ಒಂದು ಟೆಕ್ನಾಲಜಿ ನಮ್ಮನ್ನ ಸರ್ವೈಲೆನ್ಸ್ ಅಲ್ಲಿ ಇಟ್ಟಿದೆ, ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವ್ಯವಹರಿಸುವಾಗ, ನೀವು ಮಾತನಾಡುವಾಗ, ಇನ್ನೊಬ್ಬರ ಬಗ್ಗೆ ನಿಂದನಾತ್ಮಕ ಪದಗಳನ್ನ ಯೂಸ್ ಮಾಡ್ಬೇಕಾದ್ರೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಅಂದ್ರೆ ಏನಾದ್ರು ಎಸ್ಪೆಷಲಿ ಗರ್ಲ್ಸ್ ವಿಡಿಯೋ ಹಾಕುವಂತ ಕಮೆಂಟ್ ಇರಬಹುದು, ಅಥವಾ ಬೇರೆ ಕಂಟೆಂಟ್ ವಿಡಿಯೋ ಮಾಡಿದಾಗ ಅದರ ಕೆಳಗಡೆ ಹಾಕುವಂತ ಕಂಟೆಂಟ್, ಇದರ ಬಗ್ಗೆ ತುಂಬಾ ಜನ ಕೇರ್ಫುಲ್ ಆಗಿದ್ದಾರೆ. ಸೊ ಅದರ ವಿರುದ್ಧ ಸೈಬರ್ ಕ್ರೈಮ್ ಆಗುವಂತದ್ದು, ಸೈಬರ್ ಕ್ರೈಮ್ ಕೇಸ್ ಆಗುವಂತದ್ದೆಲ್ಲ ಇದೆ. ಹಾಗಾಗಿ ನಾವೇನು ಇದರ ಬಗ್ಗೆ ಏನ್ ಥಿಂಕ್ ಮಾಡ್ಬೇಕಂದ್ರೆ, ಪ್ರತಿಯೊಬ್ಬ ಒಂದು ನಾಗರಿಕ ಕೂಡ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಅದೊಂದು ಪ್ಲಾಟ್ಫಾರ್ಮ್. ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಸಕ್ಸಸ್ ಫೇಲ್ಯೂರ್ ನಿಂತ. ಹಾಗಾಗಿ ಸೋಷಿಯಲ್ ಮೀಡಿಯಾದ ಬಂದು ನಿಂತಾಗ ನಿಮ್ಮ ಪ್ರತಿಯೊಂದು ನಡವಳಿಕೆ ಕೂಡ ಇನ್ನೊಬ್ಬರಿಗೆ ಹರ್ಟ್ ಮಾಡುವಂತ ರೀತಿಯಲ್ಲಿ ಆಗಿರದಿರಲಿ ಅನ್ನೋದು ಇದೊಂದು ಸಜೆಷನ್ ಥ್ರೂ ದಿಸ್ ನರೇಂದ್ರ ಮೋದಿ ಅವರು, ನಮ್ಮ ಪ್ರೈಮ್ ಮಿನಿಸ್ಟರ್ ಅವರ ವಿಡಿಯೋದ ಮುಖೇನ. ಸೊ ನಿಮ್ಗೆ ಅನಿಸ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.